ಗೀತಾ ಗೀತಾ ಅದಕ್ಕೆ ನಿದ್ದೆ ಮಗುಂತ ನಿಲ್ಕೂತಿದ್ಯಾ? ಅಕ್ಕ ಮಾವನ್ ಬರ್ತಾನೆ ಮಾವನು. ಅಯ್ಯೋ ಎದ್ಮೇಲೆ ಮಾತಾಡಿಸ್ತಾರಮ್ಮ. ಇಲ್ಲ ಇಲ್ಲ ಮಾತಾಡ್ಸ್ಲಿ ನಡೆಯಕ್ಕ. ನೀನು ನಾವಲ್ಲಿ ನಿಂತ್ಕೊಳ್ಳೋಣ. ಅಯ್ಯೋ ಪಾಪ ಮಗು ನಿದ್ದೆ ಹೋಗ್ತಾವನೆ. ಇರ್ಲಿ ನಡೆಯಕ್ಕ ಪರವಾಗಿಲ್ಲ. ಸಾವಿತ್ರಮ್ಮ, ಅಯ್ಯೋ ಇವನೇನು ಕುತ್ಕೊಂಡಿರ್ತಾವೆ ನಿದ್ದೆ ಮಾಡ್ತಾವನೆ. ಓಯ್ ಲಪ್ಪ ಲಪ್ಪಯ್ಯ ಲೈ ಇದು ನೋಡ. ಓ ನಿದ್ದೆ ಹೋಗ್ತಾ ಇರೋದು ನೋಡಮ್ಮ. ಹೆಂಗೆ ನಿದ್ದೆ ಮಾಡ್ತದೆ ಇದು ನನ್ನ ಬೊಮ್ಮೆ. ಲಪ್ಪ ಲೈ ಲಪ್ಪ ಎದ್ದೇಳ ಎದ್ದೇಳ. ಎಲ್ಲಿಗೆ ಬಂದಿರೋದು ನೀನು? ನೋಡಕ್ಕ ಮಾವನ್ಗೆ ಎಷ್ಟು ಪ್ರೀತಿ. ಇನ್ನು ಅವ್ರವ್ರ ಮೊಮ್ಮಕ್ಕಳ ಮೇಲೆ ಅವ್ರವ್ರ ಪ್ರೀತಿ ಇಲ್ದಿರ್ತದ. ಎಲ್ಲ ಸ್ನೇಹ ಹುಟ್ಟುವಳಿಕೆನ ಇವನ್ಗ. ಹಾಂ ಎದ್ದೇಳ ಎದ್ದೇಳ ಎದ್ದೇಳಮ್ಮ. ಲೈ ಚಿನಿ ಎಲ್ಲಿಗೆ ಬಂದಿರೋದು ನೀನು? ಎಲ್ಲಿಗೆ ಬಂದಿರೋದು ನೀನು ಕಳ್ಳ ನೀನು? ಓಹೋ ನಗು ಅಮ್ಮ ಇದಕ್ಕೆ ನಗು. ಅಲ್ಲಿಗೆ ಬಂದಿರೋದು ನೀನು? ಅಲ್ಲಿಗೆ ಬಂದಿರೋದು ನೀನು? ಎಲ್ಲಿಗೆ ಬಂದಿರೋದ? ಎಲ್ಲಿಗೆ ಬಂದಿರೋದ? ಹಾಂ ಊರಿಂದ ಬಂದ್ಬಿಟ್ಟಲ್ಲ ನೀನು? ಊರಿಂದ ಬಂದಂತಲ್ಲ ನೀನು? ಬರು ಬಂದ ನೀನು? ಬರು ಬಂದಿದ್ಯಾ ನೀನು? ಹಾಂ ಹ್ಞೂ 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 ಅಂತೆ. ಹ್ಞೂ 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 ನಿದ್ದೆ ನಿದ್ದೆ. ಅಯ್ಯ ತಡಿ ನಾನು ರೂಮಾಗ ಮಲಗಿಸ್ತೀನಿ ತಡಮ್ಮ ನಿನ್ನ. ಅಕ್ಕ ಇಸ್ಕೊಂತೀನಿ ತಡಿ ಅಕ್ಕ. ಬೇಡ ಬೇಡ ರೂಮಾಗ ಮಲ್ಸ್ಕೊಂತಂತೆ. ಮಲ್ಸ್ಕೊಂತೀನಿ ಸುಮ್ಮನೆ ನಡಮ್ಮ. ನಡಿ 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 ನಡಿ. ಏಯ್ ಕಲಾ ಮಾಡೋದೆಲ್ಲ ಮಾಡಿಬಿಟ್ಟು ಇಲ್ಲಿ ಮಳ್ಳಿ ಬಂದು ಕೂತ್ಕೊಂಡಿದ್ಯಾ? ಹಾಂ ದೇವ್ರ ನನಗೂ ನನಗೇನು ತಿಳಿದು ಅವನು ಕಳ್ಳು ಅಂತ ನಾನು ಅನ್ಕೊಂಡೇರಿಲ್ಲ. ಏನೋ ದೆವ್ವನ ವರ್ಷನ ಅಂದ್ಬಿಟ್ಟು ಕರ್ಸಿದ್ದಷ್ಟೇ. ಅವ್ನು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟವನೆ. ಅಲ್ಲ ಈ ಮನೆ ಯಜಮಾನಮ್ಮನ ನಾನು. ನನ್ನನ್ನು ಹಿಂಗೆ ಬಾಗ್ಲಾಗ ಹಾಕಿದ್ಯಲ್ಲ, ಇದು ನ್ಯಾಯನಾ? ನ್ಯಾಯನಾ ನೀನೇ ಹೇಳು. ಯಜಮಾನಿ ಯಜಮಾನಿ ಇದ್ದಂಗೆ ಇರಬೇಕು. ನಿನ್ನ ಕೆಟ್ಟ ಆಲೋಚನೆಗಳು ಅಥವಾ ನಿನ್ನ ಜನ್ಮಕ್ಕಷ್ಟು ಬೆಂಕಿಕ್ಕ. ನಿನ್ನ ಜನ್ಮದಾಗ ನಿನ್ನ ಮನೆಗೆ ಬರ್ಸ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆಗಿದ್ದಾಗೋಯ್ತು, ತಪ್ಪಾಗೋಯ್ತು. ಎಲ್ಲಿ ನಿನ್ನ ಸುಪುತ್ರಿ? ಅವಳ ಮನೆಗೆ ಅವಳವಳೆ. ನಡಿ ಒಳಕ್ಕೆ. ಬಾಯಿ ಮುಚ್ಕೊಂಡಿರ್ಬೇಕು. ಆ ಹುಡುಗಿ ಮೇಲೆ ಏನಾದ್ರೂ ಜಗಳ ರಗಳ ಮಾಡಿದ್ಯಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಇಲ್ಲ ಅವಳ ಮೇಲೆ ನಾನು ಯಾಕೆ ಜಗಳ ಮಾಡಲಿ? ಮಳ್ಳಿ ಮಳ್ಳಿ ಮಾತಾಡ್ದಂಗೆ ಮಾತಾಡ್ಕೊಡ್ದು. ನಡಿ ಒಳಕ್ಕೆ. ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಮಗಳೇನ ತಿರ್ಗಿ ಬಂದವಳು ಅಂತಂದರೆ ನಿನ್ನೂ ಸೇರಿಸಿ ಆಚೆಗಾಗ್ತೀನಿ. ಅವಳು ಸಂಸಾರನ ಹಾಳು ಮಾಡಿದ್ದೆ ನೀನು. ಅವಳು ಬಂದು ಇಲ್ಲಿ ಕುತ್ಕೊಂಡಾಗ ಬೈದು ಕಳಿಸೋತಾನೆ. ಆಯಿತು 4-5 ವರ್ಷ ಆಗಿ ಮದುವೆ ಆಗಿ ಇವತ್ತಿಗೂ ಮಗಳಿಗೆ ಜವಾಬ್ದಾರಿ ಇಲ್ಲ. ಆ ಹುಡುಗಿ ನೋಡ್ಕಲಿ ಹೆಂಗವಳೆ ಅಂತ. ನನ್ನ ಮನೆ ನನ್ನ ಗಂಡ ನನ್ನ ಸಂಸಾರ ಅನ್ನೋ ಜವಾಬ್ದಾರಿ ಇಲ್ಲ ಮಗಳ್ಗ. ಅವಳು ಏನ ತಿರ್ಗಿ ಬರಬೇಕು ಅವಾಗ ಹೇಳ್ತೀನಿ. ನಿಂಕ ಮನೇನ ಬಿಟ್ಕೊಟ್ಬಿಟ್ಟು ಬಂದ್ಬಿಟ್ರಲ್ಲ ಅವಳ್ಗ. ಇಲ್ಲ ಬಿಡು ಬರಲ್ಲ. ಎಷ್ಟು ಮಾತಾಡ್ತಾನೆ ನೋಡಿ, ಎಷ್ಟು ಮಾತಾಡ್ತಾನೆ. ಎಂತೇನೋ ಕರುಣನೇ ಇಲ್ಲ. ಮುಂಚೆ ಎಲ್ಲ ಏನು ಹಂಗೆ ತಲೆ ಮೇಲ್ಕೊಂಡು ಮೆರೆಸ್ತಾ ಇದ್ನು, ಒಯ್ದೇಯಿ ಒಯ್ದೇಯಿ ಅಂತ. ಇವಾಗ ನೋಡಿ ಹೆಂಗೆ ಮಾತಾಡ್ತಾನೆ. ಸೊಸೆ ಬಂದ ಮೇಲೆ ಅಪ್ಪನು ಮಗನು ಬದಲಾಗ್ಬಿಟ್ರು. ಇವಳೇನು ಮಾಡ್ತಾವಳ ನೋಡಂತಡಿ. ಬಾರ ಬಾರೆ ಕಲ್ಯಾಣ ಮದುವೆಗೆ ಬಾ, ನಮ್ಮ ಮದುವೆ ಸೆಟ್ಟಾಯ್ತು ಈಗ ಬೇಗ ಬಾ. ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟುವೆ ಬಾರ ಬಾ. ಬಾರ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯ್ತು ಈಗ ಬೇಗ ಬಾ. ಅಂಬರ ಚಿಂಬಿದ ಅಂಬರ ಚಿಂಬಿದ ಅಂಬರ ಚಿಂಬಿದ ಪ್ರೇಮ ಪ್ರೇಮ. ಓ ಮೇಘವೇ ಮೇಘವೇ ಓಡಿ ಬಾ, ಈ ಓಲೆಯ ಅವನಿಗೆ ತೋರಿ ಬಾ. ತಂಗಾಳಿಯ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ. ಚೈತನ್ಯ ಅತ್ತೆ ಅತ್ತೆ ಮಗಳ ಮನೆಯಲ್ಲಿದ್ರಲ್ಲ ಅತ್ತೆ. ನನ್ನ ಮನೆಗೆ ನಾನು ಬರೋದು ಬೇಡ ಅತ್ತೆ. ಕೂತ್ಕೊಳ್ರಿ ಅತ್ತೆ. ಏನಾಯ್ತು ಹಾಡು ಹೇಳ್ತಾ ಇದೀಯಾ? ಇನ್ನು ಒಬ್ಬಳೇ ಇದ್ದೀನಲ್ಲ, ಅದಕ್ಕೆ ಹಾಡು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಓ ಹೌದಾ? ಹೌದೌದು ಅತ್ತೆ. ಅತ್ತೆ ಇಡ್ಲಿ ಬೇಕಾ ಅತ್ತೆ? ಉಪ್ಪಿಟ್ಟು ಬೇಕಾ ಅತ್ತೆ? ಚಿತ್ರಾನ್ನ ಬೇಕಾ ಅತ್ತೆ? ದೋಸೆ ಬೇಕಾ ಅತ್ತೆ? ಏನು ಬೇಕು ಅತ್ತೆ? ಹೇಳು ಅತ್ತೆ. ದೋಸೆ ಬೇಕೆ? ದೋಸೆ ಇಲ್ಲ ಅತ್ತೆ, ಉಪ್ಪಿಟ್ಟಿಲ್ಲ ಅತ್ತೆ, ಇಡ್ಲಿ ಇಲ್ಲ ಅತ್ತೆ, ಇರೋದೊಂದೇ ಅತ್ತೆ. ಪುಳಿಯೋಗರಿ ಅತ್ತೆ. ಮತ್ತೆ ಅಷ್ಟು ಮಾತ್ರಕ್ಕೆ ಕೇಳಿದ್ದು? ಸುಮ್ಮನೆ ಕೇಳಿದೆ ಅತ್ತೆ. ಪುಳಿಯೋಗರಿ ತರಲಾ ಅತ್ತೆ? ಬೇಡ ಬಿಡು ಪುಳಿಯೋಗರಿ, ನಂಗೆ ಇಷ್ಟ ಇಲ್ಲ. ಸರಿ ಆಯ್ತು ಬಿಡು ಅತ್ತೆ, ಕೂತ್ಕೋ ಅತ್ತೆ. ಓಹೋ ಏನಮ್ಮ ಇದು ಇದಕ್ಕಿದ್ದಂಗೆ? ಸುಮ್ಮನೆ ನಿಂಗೆ ಹುಷಾರಿಲ್ಲಲ್ಲೇ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೇನಮ್ಮ ಆರಾಮಾಗೇ ಇದ್ದೀನಿ. ಇನ್ಮೇಲೆ ಏನೋ ಹುಷಾರ್ ತಪ್ಪದೇನೋ ನೋಡ್ಬೇಕು. ಅದಕ್ಕೆ ಹಂಗಂತ ಇದೆಯಾ? ನಮ್ಮ ಅತ್ತೆ ಬಂದವಳಲ್ಲ ಅದಕ್ಕೆ. ಅದಕ್ಕೆ ಚೈತನ್ಯ ಹಂಗಂತ ಇದೆಯಾ? ನಾನೇನು ಮಾಡಿದೆ ಅತ್ತೆ? ಏನು ಮಾಡಬೇಡ, ಸುಮ್ಮನೆ ನೀನು ಸೈಲೆಂಟಾಗಿ ಕೂತ್ಕೊಂಡ್ರೆ ನಂಗೆ ಅಷ್ಟೇ ಸಾಕು. ಅಮ್ಮ ಕೂತ್ಕಮ್ಮ. ಏನಮ್ಮ ಏನು ತಿಂತೀಯಾ? ದೋಸೆ ತಿಂತೀಯಾ? ಇಡ್ಲಿ ತಿಂತೀಯಾ?
ಏನ್ ತಿಂತೀಯಾ? ಅವಾಗ ದೋಸೆ ಕೊಡು ಅಂತಂದ್ರೆ ಇಲ್ಲ ಅಂತಂದಲ್ಲೇ. ಇಲ್ಲ ನಂಗೊಂದೆರಡು ಇಡ್ಲಿ ಕೊಡೆ. ಈ ಸತಿಗೆ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ, ಪುಳಿಯೋಗರೆ ಐತೆ ತಂದ್ಕೊಲ್ಲ. ಪುಳಿಯೋಗರೆ ನಾನು ಹಾಕ್ಬೇಡಮ್ಮ, ನಂಗೆ ಇಷ್ಟ ಇಲ್ಲ. ಹೋಗಿ ಬಿಡು, ಅನ್ನ ಸಾರು ಮಾಡಿ ತಿಂತೀನಿ ಅಂತೆ. ಏನಮ್ಮ ಬಿತ್ತಮ್ಮ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಅದೇ ನಿನ್ಗೇನೋ ಚೆನ್ನಾಗಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡವ್ರೆ ಅಂತ ಹೇಳಿದ್ರಮ್ಮ. ಹಂಗೆ ನೋಡ್ಕೊಂಡು ಒಂದೆರಡು ದಿವಸ ನಿನ್ ಚಾಕ್ರಿ ಮಾಡಿ ಹೋಗೋಣ ಅಂತ ಬನ್ನಮ್ಮ. ಇನ್ನು ಯಾರವ್ರೆ ನಮ್ಕ ನಿಮ್ಮನ್ ಬಿಟ್ರೆ ನಿಮ್ಕ ನಮ್ಮನ್ ಬಿಟ್ರೆ ಇನ್ನು ಯಾರವ್ರಮ್ಮ? ಅದ್ಯಾರಮ್ಮ ಹೇಳಿದ್ದು ನನಗೆ ಚೆನ್ನಾಗಿಲ್ಲ ಅಂತ? ಚೆನ್ನಾಗೇ ಇದ್ದೀನಲ್ಲ ನಾನು. ಹೌದೇನು? ಸರ್ ಬಿಡು. ಲೇ ಚೈತನ್ಯ ಬಾರ ಇಲ್ಲಿ. ಏನಮ್ಮ? ಲೇ ನಿಮ್ಮ ಅಪ್ಪನ ಕಡ್ಡೆನೋ ಹೊಟ್ಟೆಗೆ ಗಡ್ಡೆ ಐತಂತೆ, ಆಪರೇಷನ್ ಮಾಡಿಸ್ಬೇಕಂತೆ. ಅದಕ್ಕೆ ಒಂದು 50 ಲಕ್ಷ ದುಡ್ಡು ಬೇಕಂತೆ. ಹೌದಾ? ಯಾರಮ್ಮ ಹೇಳಿದ್ದು? ಅಯ್ಯೋ ಹೊಟ್ಟೆನೋ ಅಂತ ಇದ್ನ ಆಸ್ಪತ್ರೆಗೆ ಕರ್ಕೊಂಡೋದ್ನ ನಾನು. ಅವ್ರು ಹಂಗೆ ಹೇಳಿದ್ರು, ಆಪರೇಷನ್ ಮಾಡಿಸ್ಬೇಕಮ್ಮ, 50 ಲಕ್ಷ ದುಡ್ಡು ಬೇಕು ಅಂತ. ಅದಕ್ಕೆ ಬಂದಿದ್ದೀನಮ್ಮ. ಅಲ್ಲಮ್ಮ, ನಮ್ಮದೇ ಆಸ್ಪತ್ರೆ ಇಟ್ಕೊಂಡು ನಮ್ಮ ಯಜಮಾನ ಡಾಕ್ಟರ್ ಆಗಿ ಇಟ್ಕೊಂಡು ನೀನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. 50 ಲಕ್ಷ ಏನಕ್ಕೆ? ನಮ್ಮ ಯಜಮಾನ ಫ್ರೀಯಾಗಿ ಆಪರೇಷನ್ ಮಾಡ್ಕೊಡ್ತಾರೆ, ಸುಮ್ಮನೆ ಏನು ಯೋಚನೆ ಮಾಡಬೇಡ. ಕಾಪಿ ಕಿದ್ದೀನಿ ತಂದ್ಕೊಡ್ತೀನಿ. ಅಲ್ಲ ನಾನೆಂತ ಪೆದ್ದು ಮುಂದೆ ನೋಡು, ನನ್ನ ಹಳ್ಳಿನ ಡಾಕ್ಟ್ರು ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಹೇಳಿದ್ನಿ ಯಾವ್ದನ ಬೇರೆ ದನ ಹೇಳ್ಕೊಡ್ದ ದುಡ್ಡು ಕೊಡೋಂಥದ್ದು? ಅಯ್ಯೋ ನನ್ನಂತ ಪೆದ್ದಿ ಈ ಪ್ರಪಂಚದಾಗ ಯಾರೂ ಇಲ್ಲ. ನನ್ನ ಹಳ್ಳಿನೇ ಡಾಕ್ಟ್ರು, ನನ್ನ ಹಳ್ಳಿಂದ ಆಸ್ಪತ್ರೆ ಅದೇ. ಏನು ಹೇಳೋಣ? ಹಾಂ ಹೂನಮ್ಮ, ನಿಮ್ಮ ಹಳ್ಳಿನೇ ಡಾಕ್ಟ್ರ್ ಅಲ್ಲ ಬಿಡು. ಆಪ್ರೇಷನ್ ಮಾಡಿಸಿ ಚೆನ್ನಾಗಿ ನೋಡ್ಕೊತಾನೆ. ಬೇರೆ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು? ಬೇರೆಯವ್ರಿಗೆ ಅಷ್ಟು ದುಡ್ಡು ಯಾಕೆ ಕೊಡಬೇಕು? ಬಿತ್ತಮ್ಮ, ಅದು ಸರಿ ಅಣ್ಣ, ಅದು ಸರಿ. ಹೆಂಗವಳಮ್ಮ ನಿಮ್ಮ ಅಯ್ಯಮ್ಮನ ಚಿಕ್ಕಂಡ್ರು ಮಗು ಎಲ್ಲ ಚೆನ್ನಾಗವ್ರ? ಚೆನ್ನಾಗವ್ರಮ್ಮ. ಬಂದವ್ರೆ ತೊಟ್ಲು ಮಾತಬೇಕಂತೆ, ಅದಕ್ಕೆ ಬಂದವ್ರು. ಕಾವೇರಿ ಕೊಡಗಿನ ಕಾವೇರಿ ಮಗಳೆಲ್ಲಮ್ಮ? ಅಯ್ಯೋ ಮಗಳ ಸಂಸಾರ ಅದೇನಮ್ಮ. ಅವಳಕ್ಕೂ ಮನೆ ಅದೇ ಮಠ ಅದೇ. ಓದ್ಲು ಅವಳು ಮನ್ಕವಳು, ಇನ್ನೇನಕ್ಕೆ ಬರ್ತಾಳೆ ಅವಳು? ಅದೇ ಎಷ್ಟು ದಿನ ಹೆಣ್ಮಕ್ಳು ಇಲ್ಲಿರಕ್ಕಾಗ್ತದ? ಅವ್ರವ್ರ ಗಂಡ ಮನೆಗೆ ಅವ್ರವ್ರು ಇರ್ಬೇಕಮ್ಮ. ಇಲ್ಲಿ ಬಂದು ಇರೋರು ನಮ್ದು ಯಾಕೆ ಹಾಳು ಮಾಡಬೇಕು? ಅಯ್ಯೋ ಅದ್ಯಾರು ನಮ್ದು ಹಾಳು ಮಾಡಿದ್ಲಮ್ಮ? ಯಾರು ನಮ್ದಿನೂ ಹಾಳು ಮಾಡಿಲ್ಲ. ಅಲ್ಲ ಕೂತ್ಕೊಂಡು ನಿಂತ್ಕೊಂಡೇ ಕಾಲಾಗ್ತಾಳೆ ನಿನ್ನ ಮಗಳು. ಏನೋ ಒಂದು ಕೆಲಸ ಮಾಡ್ಕೊಡೋದಲ್ಲ ನನ್ನ ಮಗಳ್ಗ. ಅಮ್ಮನೂ ಕೆಲಸ ಮಾಡ್ಕೊಡಲ್ಲ, ಮಗಳು ಕೆಲಸ ಮಾಡ್ಕೊಡಲ್ಲ. ಇನ್ನೇನು ಮನೆಗೆ ಇಷ್ಟು ದೊಡ್ಡ ಮನೆ ಕೆಲಸದವ್ರನ್ನ ಇಕ್ಬೇಕು ತಾನೆ? ಕೆಲಸದವರು ಇಲ್ಲ. ನೀವು ಸರಿ ಬಿಡು, ನನ್ನ ಮಗಳಿಗೆ ಕೊಡ್ಬಾರ್ದು ಹಿಂಸೆನೆ ಕೊಡ್ತಾ ಇದ್ದೀರಿ. ಏನು ಹಂಗೆ ಮಾತಾಡ್ತಾ ಇದೆಯಾ? ನಿನ್ನ ಮಗಳಿಗೆ ಏನು ಕೊಡ್ಬಾರ್ದು ಹಿಂಸೆ ಕೊಡ್ತಾವ್ರೆ? ಏನಮ್ಮ ಕೊಡ್ಬಾರ್ದು ಹಿಂಸೆ ಕೊಡ್ತಾವ್ರೆ? ಏನು ಮಾತಾಡ್ತಾ ಇದೆಯಾ? ಅಲ್ಲ ಮೊನ್ನೆ ಚೆನ್ನಾಗಿಲ್ದಿರ ಮೊತ್ತಿ ಇಲ್ದಿರ ಬಿದ್ದವಳಂತೆ, ಅವಳೇನ ನೋಡ್ಕೊಂಡ್ರ ಅಮ್ಮನೂ ಮಗಳು? ನಾವು ಕರ್ಕೊಂಡೋಗಿದ್ದಾಯ್ತು, ನಾವು ಖರ್ಚು ಮಾಡಿದ್ದಾಯ್ತು, ನಾವು ತೋರಿಸಿದ್ದಾಯ್ತು. ಮದುವೆ ಮಾಡ್ಕೊಂಡು ಬಂದ್ಬಿಡೋದು ಇಷ್ಟಲ್ಲಮ್ಮ, ಚೆನ್ನಾಗಿ ನೋಡ್ಕೊಬೇಕು. ಚೆನ್ನಾಗಿ ನೋಡ್ಕೊಂತ ಇಲ್ಲ ಅಂತ ಯಾರಮ್ಮ ಹೇಳಿದ್ದು ನಿಂಕ? ಯಾರು ಹೇಳಿದ್ ನಿಂಕ? ಇವರಿಬ್ರು ಏನಾರು ರುಚಿಗೆದವ್ರಮ್ಮ. ಸ್ಟಾಪ್ ಮಾಡಬೇಕು. ಅಷ್ಟು ದುಡ್ಡು ಖರ್ಚು ಮಾಡಿ ಬೇಕಾದಾಗೆ ಮದುವೆ ಮಾಡಿಕೊಟ್ಟು ನಿಮ್ಮ ಮಗನಿಗೆ ವರದಕ್ಷಿಣೆ ಕೊಟ್ಟು ಇಷ್ಟೆಲ್ಲ ಮಾಡಿ ಇವತ್ತು ನನ್ನ ಮಗಳಿಗೆ ಈ ಮನೆಗೆ ನೆಮ್ಮದಿಲ್ಲ. ಅಲ್ಲಮ್ಮ ನಿನ್ನ ಮಗಳು ಏನಕ್ಕಮ್ಮ ಬಂದು ಇಲ್ಲಿರೋದು? ಅವಳಿಗೇನು ಮನೆ ಇಲ್ಲ, ಮಠ ಇಲ್ಲ, ಗಣ್ಣಿಲ್ಲ? ಅದೇನು ಮಕ್ಕಳ ಮರಿ ಆತವ ಇಲ್ಲ? ಮಗನೇ ಡಾಕ್ಟ್ರೇನಾ? ಏನು ನೋಡೋಕ್ಕಾಗಲ್ಲ ಅವ್ರ ಅಕ್ಕಂಗೆ ಮಕ್ಳು ಮರಿ ಆತವ ಇಲ್ಲ ಅಂತ? ನೀನು ಬಂದಿರೋದು ಎಷ್ಟು ಅಷ್ಟು ನೋಡ್ಕೊ. ನಿನ್ನ ಮಗಳು ನೋಡಕ್ಕೆ ಬಂದಿದ್ಯಾ? ಮಾತಾಡಿಸ್ದ ಎದ್ದು ಓದ್ತಾ ಇರೋ. ನನ್ನ ಮಗಳ ಸುದ್ದಿ ನಿನಗೆ ಯಾಕಮ್ಮ? ನಿನ್ನ ಮಗಳ ಸುದ್ದಿ ಮಾತ್ರ ಮಾತಾಡು. ಏನನ್ನ ಮಾತಾಡೋಕೆ ಬರಬೇಡ ನೀನಿಲ್ಲೇ. ಅಮ್ಮ ಯಾಕೆ ಇವಾಗ ಸುಮ್ಮನೆ ಇರೋಕ್ಕಾಗಲ್ಲ ನೀನು? ಸುಮ್ಮನೆ ಇರೋದಲ್ಲೇ ಅವತ್ತು ಹುಷಾರಿಲ್ದ್ರ ಹಂಗೆ ಬಿದ್ದಿದ್ದಲ್ಲ, ಎಣ ಬಿದ್ದಂಗೆ ಯಾರ ನೋಡಿದ್ರಾ? ನಾವು ತಾನೇ ನೋಡಿದ್ನಿ ನಿನ್ನ. ಎಲ್ಲಾದ್ರೂ ಹೋಗ್ಲಿ, ಸುಮ್ಮನೆ ಇರಮ್ಮ ನೀನು, ಸುಮ್ಮನೆ ಇರುವ. ನೋಡಮ್ಮ, ನೀನು ಬಂದಿರೋ ಕೆಲಸ ಏನೋ ಅದನ್ನ ನೋಡ್ಕೊಂಡು ಓದ್ತಾ ಇರಬೇಕು. ನಮ್ಮ ಸಂಸಾರದ ವಿಷಯಕ್ಕೆ ತಲೆ ಹಾಕಿದ್ಯ ಅಂತ ಚೆನ್ನಾಗಿರಲ್ಲ ನೋಡ್ಕೊ. ಎಲ್ಲ ನಿಮ್ಮ ಯಜಮಾನ ಹತ್ರ ಮಾತಾಡ್ಬೇಕು ನಾನು. ಅವ್ರ ಆಸ್ಪತ್ರೆಗೆ ಇರ್ತಾರಮ್ಮ, ಇಷ್ಟೊತ್ತಿನಾಗ ಎಲ್ಲಿರ್ತಾರೆ? ಸಾಯಂಕಾಲ ಬರೋದವ್ರು. ಏನು ಮಾತಾಡ್ಬೇಕಮ್ಮ? ಇವಾಗ ಅಪ್ಪಂದು ಆಪ್ರೇಷನ್ ತಾನೆ, ಅಪ್ಪನ್ನ ಕರ್ಕೊಂಡು ಆಸ್ಪತ್ರೆಗೆ ಬಾ. ನಾನು ಬರ್ತೀನಿ, ನೋಡ್ಸೋಣ ಅದೇನು ಆಪ್ರೇಷನ್ ಮಾಡ್ಸೋಣ. ಏನು ಬೇಡ, ನಾನು ಚಿಕ್ಕಬಳ್ಳಾಪುರದಾಗೆ ಆಪ್ರೇಷನ್ ಮಾಡಿಸ್ತೀನಿ. ನಿಮ್ಮ ಯಜಮಾನ್ ಕೇಳಿ ಒಂದಷ್ಟು ದುಡ್ಡು ಇಸ್ಕೊಡು. ಯಾವ್ದಮ್ಮ ದುಡ್ಡು? ಯಾವ ದುಡ್ಡು? ನೀವು ಯಾವ ದುಡ್ಡು ಕೊಟ್ಟು ಬಿಟ್ಟಿಲ್ಲ ನಮ್ಕ. ಬಾಯಿ ಮುಚ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ಓದ್ತಾ ಇರ್ಬೇಕು ನೀವು. ದುಡ್ಡು ಗಿಡ್ಡು ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಅತ್ತೆ ನಮ್ಮ ಅಪ್ಪನಿಗೆ ಏನೋ ಹುಷಾರಿಲ್ಲ ಅಂತ ಹೇಳ್ತಾಳೆ. ನಮ್ಮ ಅಮ್ಮನ ದುಡ್ಡು ಕೇಳಿ ನಮ್ಮ ಅಪ್ಪನ ನಮ್ಮ ಆಸ್ಪತ್ರೆಗೆ ಕರ್ಕೊಂಬಂದು ಆಪ್ರೇಷನ್ ಮಾಡ್ಸೋಣ. ಸುಮ್ಮನೆ ಇರುವತ್ತೆ ಹಂಗೆ ಹೇಳು. ಮತ್ತೆ ನಿಮ್ಮ ಅಮ್ಮನ ದುಡ್ಡು ಗಿಡ್ಡು ಅಂತಂದ್ರೆ ಎಲ್ಲಿಂದ ತರೋ ದುಡ್ಡು? ನೋಡ್ದೇನೆ ಮನೆಗೆ ಬಂದು ಬಿಗ್ತೀನಿ ಹೆಂಗೆ ಮಾತಾಡ್ತಾಳೆ ನಿಮ್ಮ ಅತ್ತೆ. ಹಿಂಗೇನೇನೆ ಮಾತಾಡೋದು? ನೀನು ಕರೆಕ್ಟಾಗಿ ಮಾತಾಡಮ್ಮ. ನಿನ್ನ ಮಗಳ ಸುದ್ದಿ ನಿನ್ನ ಸುದ್ದಿ ಏನೇನಿದ್ರೆ ಮಾತಾಡುವ. ನನ್ನ ಮಗಳ ಸುದ್ದಿ ನಿನ್ಗೆ ಯಾಕಮ್ಮ? ಅವತ್ತು ಮಕ್ಳು ಅಥವಾ ಬಿಡ್ತಾವ? ಅದೆಲ್ಲ ಕಟ್ಕೊಂಡು ನಿನ್ಗೆ ಏನಾಗಬೇಕು? ಕೇಳಿದ ತಪ್ಪ ಕೇಳಿದ್ದ? ನೀನು ಕೇಳಬೇಕಾಗಿಲ್ಲ ಅಷ್ಟೇ. ನೀನು ಬಲ್ ಮಳ್ಳಿ ಬಿಡು. ಮದುವೆಗೆ ಮುಂಚೆ ಮೆತ್ತಿಗೆ ಇದ್ದೆ, ಇವಾಗ ನೋಡಿ ಹೆಂಗಾಗ್ಬಿಟ್ಟಿದ್ಯಾ? ಅಮ್ಮ ಸುಮ್ಮನೆ ಇರಮ್ಮ ನೀನು. ಬಾ ಒಳಕ್ಕೆ. ನಮ್ಮ ಯಜಮಾನ್ರು ಬಂದಮೇಲೆ ಮಾತಾಡ್ಕೊಂಡು ಹೋಗಿ ಅಂತ ಬಾಮ್ಮ ಒಳಕ್ಕೆ. ರಾಮನಿಗೆ ಫೋನ್ ಮಾಡ್ಬೇಕು ತಿಳಿ. ನಮ್ಮ ಅಪ್ಪನ ಚೆನ್ನಾಗೇ ಇದ್ನಲ್ಲ, ಏನು ಆಪ್ರೇಷನು? ರಾಮನಿಗೆ ಫೋನ್ ಮಾಡಿದ್ರೆ ಗೊತ್ತಾಗೈತೆ. ಅಮ್ಮ ಬಾಮ್ಮ. ಬಲ್ ಬಿತ್ರಿ ಇವಳು ಚೈತನ್ಯ ಏನು ಕಮ್ಮಿ ಆದಳಲ್ಲ. ಅವರಮ್ಮನ ಬಮ್ಮ ಒಳಕ್ಕ ಅಂತಾಳೆ. ಇವಳು ನೋಡು ಹೆಂಗೆ ಬಂದವಳೆ ಕಾಸು ಬೇಕು ಅಂತ. ಹೆಂಗೆ ಕೊಟ್ಟು ಬಿಟ್ಬಿಟ್ಟವಳು ಕಾಸು ನಮ್ಕ. ಮುಂದುವರಿಯುವುದು